ವರ್ಷ ಪೂರ್ತಿ ಡಿಮ್ಯಾಂಡ್ ಅಲ್ಲಿರುವಂತಹ ಬಿಸ್ನೆಸ್ ನ ಮಾಡಬೇಕು ಅಂತಿರೋರಿಗೆ ಪಿಕಲ್ ಮಾರ್ಟ್ ಅವರು ಒಂದು ಒಳ್ಳೆ ಫ್ರಾಂಚೈಸಿ ಆಫರ್ ನ ಕೊಡ್ತಾ ಇದ್ದಾರೆ. ಹೌದು, ಇಂಡಿಯಾದಲ್ಲೇನೆ ಮೊಟ್ಟ ಮೊದಲನೇ ಬಾರಿಗೆ ಹೋಮ್ ಮೇಡ್ ಪಿಕಲ್ಸ್ ಬಿಸ್ನೆಸ್ ನ ಶುರು ಮಾಡಿ ಒಂದು ಒಳ್ಳೆ ಹೆಸರು ಮಾಡಿದಂತಹ ಈ ಕಂಪನಿ ಯಾವುದೇ ಡೆಪಾಸಿಟ್ ಇಲ್ಲದೆ, ರಾಯಲ್ಟಿ ಫೀ ಇಲ್ಲದೆ, ಅತಿ ಕಡಿಮೆ ಬಂಡವಾಳದಲ್ಲೇ ಒಂದು ಒಳ್ಳೆ ಬಿಸ್ನೆಸ್ ಆಫರ್ ನ ನೀಡ್ತಾ ಇದೆ. ಸಾಮಾನ್ಯವಾಗಿ ಫುಡ್ ಬಿಸ್ನೆಸ್ ಅಲ್ಲಿ ಎಷ್ಟು ಲಾಭ ಇದೆ, ಎಷ್ಟು ಡಿಮ್ಯಾಂಡ್ ಇದೆ ಅನ್ನುವಂತಹ ವಿಷಯ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದರ ಜೊತೆಗೆ ಇದರಲ್ಲಿ ಒಂದಷ್ಟು ವೇಸ್ಟ್ ಅಂತಾನೂ ಇರುತ್ತೆ. ಆದ್ರೆ ಈ ಪಿಕಲ್ ಮಾರ್ಟ್ ಅವರು ಕೊಡುವಂತಹ ಈ ಫ್ರಾಂಚೈಸಿ ಅವಕಾಶದಲ್ಲಿ ಯಾವುದೇ ವೇಸ್ಟ್ ಅನ್ನುವಂಥದ್ದು ಇರೋದೇ ಇಲ್ಲ. ಸೊ ಅಲ್ಲಿಗೆ ಲಾಸ್ ಅನ್ನುವಂಥದ್ದು ಇರೋದೇ ಇಲ್ಲ. ಯಾವುದೇ ಶೆಫ್ ಇಲ್ಲದೆ, ಹೆಲ್ಪರ್ಸ್ ಇಲ್ಲದೆ ನೀವೊಬ್ಬರೇ ಈ ಬಿಸ್ನೆಸ್ ನ ರನ್ ಮಾಡಬಹುದು. ಅಂದ್ರೆ ಯಾರದೇ ಸಹಾಯ ಇಲ್ಲದೆ, ನೀವೊಬ್ಬರೇ ಯಾವುದೇ ಅನುಭವನೂ ಇಲ್ಲದೆ ಈ ಬಿಸ್ನೆಸ್ ನ ನೀವೊಬ್ಬರೇ ರನ್ ಮಾಡಬಹುದು. ಈ ಬಿಸ್ನೆಸ್ ಮಾಡೆಲ್ ನ ಮಾರ್ಕೆಟಿಂಗ್ ತಂದ 2 ವರ್ಷದಲ್ಲೇನೆ ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೆಯೇ ಕರ್ನಾಟಕ ಸೇರಿದಂತೆ 55ಕ್ಕೂ ಹೆಚ್ಚು ಔಟ್ಲೆಟ್ ಗಳನ್ನ ಇದು ಓಪನ್ ಮಾಡಿದೆ. ಹಾಗೆಯೇ ಅವೆಲ್ಲವೂ ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇವೆ. ಸೊ ಈ ಒಂದು ಪ್ರಾಡಕ್ಟ್ ಗೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗುತ್ತೆ. ಹಾಗೇನೆ ಈ ಪ್ರಾಡಕ್ಟ್ ತುಂಬಾ ಜೆನ್ಯೂನ್ ಹಾಗೇನೆ ಕ್ವಾಲಿಟಿಯಲ್ಲಿ ಎಕ್ಸಲೆಂಟ್ ಆಗಿರೋದಕ್ಕೋಸ್ಕರನೇ ತೆಲುಗಿನ ಹಿರಿಯ ನಟಿಯಾದಂತಹ ಅನ್ನಪೂರ್ಣ ಅವರು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹಾಗೇನೆ ಈ ಫ್ರಾಂಚೈಸಿಲಿರುವಂತಹ ಸ್ಪೆಷಲ್ ಐಟಮ್ಸ್ ನ ನೋಡೋದಾದ್ರೆ ಗೋದಾವರಿ ಜಿಲ್ಲೆಯ ದೇಶ ವಿದೇಶಗಳಲ್ಲೇನೆ ಹೆಸರುವಾಸಿ ಮಾಡಿದಂತಹ ಡಿಫ್ರೆಂಟ್ ಪಿಕಲ್ಗಳು, ವೆಜ್ ಮತ್ತೆ ನಾನ್ ವೆಜ್, ಹಾಗೇನೆ ಹಿಟ್ಟುಗಳು, ಜೊತೆಗೆ ಖಾರ ಪುಡಿಗಳು, ಹೀಗೇನೆ ಸಾಕಷ್ಟಿದೆ. ಹಾಗೇನೆ ನಾನ್ ವೆಜ್ ಪಿಕಲ್ಸ್ ನ ನೋಡೋದಾದ್ರೆ ಬೋನ್ಲೆಸ್ ಚಿಕನ್, ಅಪೋಲೋ ಫಿಶ್, ನಾಟಿ ಕೋಳಿ, ಮಟನ್, ಮೀನುಗಳು, ಹೀಗೆ ನಾನಾ ತರದ ಪಿಕಲ್ಸ್ಗಳು ನಾನ್ ವೆಜ್ ಕ್ಯಾಟಗರಿಯಲ್ಲಿ ಸಿಗುತ್ತೆ. ಹಾಗೇನೆ ವೆಜ್ ಪಿಕಲ್ಸ್ ಕ್ಯಾಟಗರಿನ ನೋಡೋದಾದ್ರೆ ಅಲ್ಲೂ ಕೂಡ ಅಷ್ಟೇ ಬಗೆ ಬಗೆಯಾದ ಪಿಕಲ್ಗಳು ಸಿಗುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿ ಸಿಗುತ್ತೆ, ಹಾಗೇನೆ ಕೊತ್ತಂಬರಿ ಉಪ್ಪಿನಕಾಯಿ ಸಿಗುತ್ತೆ, ಹುಣಸೆ ಉಪ್ಪಿನಕಾಯಿ, ಶುಂಠಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ, ಹಾಗೇನೆ ಟೊಮ್ಯಾಟೊ ಉಪ್ಪಿನಕಾಯಿ, ಗೊಂಗೂರ, ಕಾಲಿಫ್ಲವರ್, ಪುದೀನಾ, ಹೀಗೆ ಸಾಕಷ್ಟು ವೆಜ್ ಪಿಕಲ್ಸ್ಗಳು ಸಿಗುತ್ತೆ. ಇದ್ರ ಜೊತೆಗೆ ಹಲವು ಬಗೆಯ ಹಿಟ್ಟುಗಳು ಸಿಗುತ್ತೆ, ಹಾಗೇನೆ ಪರಿಶುದ್ಧವಾದಂತಹ ಎಣ್ಣೆ ಸಿಗುತ್ತೆ, ಹಾಗೇನೆ ತುಪ್ಪನೂ ಸಿಗುತ್ತೆ. ಹಾಗೇನೆ ಫ್ರೆಂಡ್ಸ್, ಈ ಕಂಪನಿಯವರು ಯಾವುದೇ ಒಂದು ಪ್ರಿಸರ್ವೇಟಿವ್ಸ್, ಅಂದ್ರೆ ಈಗ ಉಪ್ಪಿನಕಾಯಿಗಳು ಜಾಸ್ತಿ ದಿನ ಬಾಳಿಕೆ ಬರಬೇಕು, ಟೇಸ್ಟ್ ಬರಬೇಕು ಅಂತ ಏನೇನೋ ಆಡ್ ಮಾಡ್ತಾರೆ. ಆದ್ರೆ ಇವರು ಆ ತರದ ಯಾವುದೇ ಪ್ರಿಸರ್ವೇಟಿವ್ಸ್ ನ ಆಡ್ ಮಾಡ್ತಾ ಇಲ್ಲ. ಹಾಗೇನೆ ಯಾವುದೇ ಮಷಿನ್ಗಳನ್ನು ಕೂಡ ಬಳಕೆ ಮಾಡ್ತಾ ಇಲ್ಲ. ಹೇಗೆ ಥೇಟ್ ಆಂಧ್ರ ಉಪ್ಪಿನಕಾಯಿ ಅಂತ ನಾವು ಹೇಳ್ತೀವಲ್ವಾ, ಅದೇ ರೀತಿಯಾಗಿ ಅದೇ ಒಂದು ಪದ್ಧತಿಯಲ್ಲಿ ಅದನ್ನ ಆ ಉಪ್ಪಿನಕಾಯಿನ ತಯಾರು ಮಾಡುವಂತಹ ಪದ್ಧತಿ ಈ ಕಂಪನಿದಾಗಿದೆ. ಅಂದ್ರೆ ಉಪ್ಪಿನಕಾಯಿ ಅಷ್ಟೇ ಟೇಸ್ಟಿಯಾಗಿ ಹಾಗೇನೆ ಅಷ್ಟೇ ಹೈಜಿನಿಕ್ ಆಗಿರೋ ರೀತಿ, ಅಂದ್ರೆ ನಮ್ಮ ಅಮ್ಮಂದ್ರು ಹಾಗೇನೆ ಅಜ್ಜಿಯಂದ್ರು ಮಾಡ್ತಾ ಇದ್ರಲ್ವಾ, ಅದೇ ರುಚಿ ಬರುವಂತ ರೀತಿಯಲ್ಲೇನೆ ಈ ಉಪ್ಪಿನಕಾಯಿನೂ ಕೂಡ ತಯಾರಿಸಲಾಗುತ್ತೆ. ಸೊ ಹೀಗೆ ಈ ಪಿಕಲ್ ಮಾರ್ಟ್ ಅವರು ಇಂಡಿಯಾದಲ್ಲಿ ಎಲ್ಲ ಕಡೆಗೂ, ಅಂದ್ರೆ ಎಲ್ಲ ಜಿಲ್ಲೆಯಲ್ಲೂ ಅಥವಾ ಎಲ್ಲ ಭಾಗದಲ್ಲೂ ಕೂಡ ಫ್ರಾಂಚೈಸಿ ಕೊಡುವಂತಹ ಒಂದು ಅವಕಾಶನ ಎಲ್ರಿಗೂ ನೀಡ್ತಾ ಇದ್ದಾರೆ. ಸೊ ಈ ಒಂದು ಫ್ರಾಂಚೈಸಿ ಶಾಪ್ ನ ನೀವು ಓಪನ್ ಮಾಡಬೇಕು ಅಂತಂದ್ರೆ ಬರೀ 150 ಸ್ಕ್ವೇರ್ ಫೀಟ್ ಇರುವಂತಹ ಒಂದು ಜಾಗನ ಒಂದು ಕಮರ್ಷಿಯಲ್ ಏರಿಯಾದಲ್ಲಿ ನೀವು ನೋಡ್ಬೇಕಾಗತ್ತೆ ಅಷ್ಟೇ. ಮಿಕ್ಕಿದ್ದೆಲ್ಲ ಸೆಟಪ್ ಅನ್ನು ಕೂಡ ಕಂಪನಿಯವರೇ ಮಾಡ್ಕೊಡ್ತಾರೆ. ಸೊ ಹಾಗಿದ್ರೆ ಈ ಫ್ರಾಂಚೈಸಿಗೆ ಎಷ್ಟು ಬಂಡವಾಳ ಹಾಕಬೇಕು ಅಂತ ನೀವು ಕೇಳೋದಾದ್ರೆ ಅದು ನೀವು ಯಾವ ಏರಿಯಾದಲ್ಲಿ ಹಾಗೇನೆ ಯಾವ ಊರಲ್ಲಿ ತೆಗಿತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮಿನಿಮಮ್ ಆಗಿ 2,10,000 ರೂಪಾಯಿದಿಂದ 2,60,000 ರೂಪಾಯಿ ಮಧ್ಯದಲ್ಲಿ ಇರುತ್ತೆ. ಸೊ ಇದಕ್ಕಿಂತ ಜಾಸ್ತಿ ಇರೋದಿಲ್ಲ. ಒಂದ್ ವೇಳೆ ನೀವೇ ಸ್ವಂತವಾಗಿ ಓಪನ್ ಮಾಡಬೇಕು ಅಂತಂದ್ರೆ ಇದಕ್ಕಿಂತ ಜಾಸ್ತಿನೇ ಖರ್ಚಾಗುತ್ತೆ. ಅಷ್ಟೇ ಅಲ್ಲ, ಇದಕ್ ಬೇಕಾಗುವಂತಹ ರಾ ಮೆಟೀರಿಯಲ್ಗಳು, ಮಷಿನ್ಗಳು, ಆಮೇಲೆ ಪ್ರಾಸೆಸ್, ಇದೆಲ್ಲನೂ ಕೂಡ ತಲೆ ಕೆಡಿಸ್ಕೋಬೇಕಾಗುತ್ತೆ. ಆದ್ರೆ ಈ ಪಿಕಲ್ ಮಾರ್ಟ್ ಅವರು ಕಡಿಮೆ ಬಂಡವಾಳದಲ್ಲೇನೆ ಈ ಒಂದು ಫ್ರಾಂಚೈಸಿ ಅವಕಾಶನ ನಿಮ್ಗೆ ಕೊಡ್ತಾ ಇದ್ದಾರೆ. ನಂತರ ನೀವು ಕಟ್ಟುವಂತಹ ದುಡ್ಡಲ್ಲೇನೆ ಈ ಸೌಲಭ್ಯನೂ ಇರುತ್ತೆ. ಅಂದ್ರೆ 10x4 LED ಬೋರ್ಡ್ಸ್ಗಳು, ಹಾಗೇನೆ 5x3 ಲಾಲಿಪಾಪ್ ಬೋರ್ಡ್ಗಳು, ಹಾಗೇನೆ ವೇಯಿಂಗ್ ಮಷಿನ್, ಬಿಲ್ಲಿಂಗ್ ಮಷಿನ್, ಪ್ಯಾಕಿಂಗ್ ಮೆಟೀರಿಯಲ್, ಹಾಗೇನೆ 7 ಇಂಟೀರಿಯರ್ ಡಿಸ್ಪ್ಲೇ ಗ್ಲಿಟರ್ ಬೋರ್ಡ್ಗಳು, ಇದ್ರ ಜೊತೆಗೆ ಲೀಫ್ಲೆಟ್ಗಳು, ಹಾಗೇನೆ ಸ್ಟಿಕ್ಕರ್ಗಳನ್ನು ಕೂಡ ಕೊಡ್ತಾರೆ. ಇದಷ್ಟೇ ಅಲ್ಲ, ನಿಮ್ಮ ಅಂಗಡಿ ಬಗ್ಗೆ 3 ತಿಂಗಳ ಡೆಪಾಸಿಟ್ ಪ್ರಮೋಷನ್ ಕೂಡ ಕಂಪನಿನೇ ವಹಿಸಿಕೊಳ್ಳುತ್ತೆ. ಇದ್ರ ಜೊತೆಗೆ ನಾವಾಗ್ಲೇ ಹೇಳಿದಂತೆ ರಾಯಲ್ಟಿ ಫೀ ಅಂತ ಯಾವುದೇ ಚಾರ್ಜಸ್ ಇರೋದಿಲ್ಲ. ಆದ್ರೆ 3 ವರ್ಷ ಆದ್ಮೇಲೆ ಅಗ್ರಿಮೆಂಟ್ ಅನ್ನುವಂಥದ್ದು ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇದರ ಆಪರೇಷನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕಂಪನಿಯವರೇ ನೀಡ್ತಾರೆ. ಇದಷ್ಟೇ ಅಲ್ಲದೆ ನಿಮ್ಮ ಸ್ಟೋರ್ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಪ್ರಮೋಷನ್ ಕೂಡ ಕಂಪನಿನೇ ವಹಿಸಿಕೊಳ್ಳುತ್ತೆ. ಬರೀ ಇದಷ್ಟೇ ಅಲ್ಲ, ನಿಮ್ಮ ಸ್ಟೋರ್ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿಗಳು ಆಗಾಗ್ಗೆ ಬೇಕಿತ್ತು ಅಂತಂದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಮತ್ತು ಸಲಹೆಗಳನ್ನ ನೀಡ್ತಾ ಇರ್ತಾರೆ. ಹಾಗಾದ್ರೆ ಇನ್ನು ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಸೇಲ್ಸ್ ಎಷ್ಟಿರುತ್ತೋ ಅದರ ಆಧಾರದ ಮೇಲೆ 20 to 25% ವರೆಗೂ ಕೂಡ ನಿಮ್ಗೆ ಇದರಲ್ಲಿ ಮಾರ್ಜಿನ್ ಸಿಗುತ್ತೆ. ನೀವು ಏನಿಲ್ಲ ಅಂತಂದ್ರೂ ತಿಂಗಳಿಗೆ 50,000 ರೂಪಾಯಿದಿಂದ ಹಿಡಿದು 1 ಲಕ್ಷ ರೂಪಾಯಿವರೆಗೂ ನೀವು ಇದರಲ್ಲಿ ಸಂಪಾದನೆ ಮಾಡಬಹುದು. ಅಂದ್ರೆ ನೀವು ಈ ಬಿಸ್ನೆಸ್ಗೆ ಹಾಕಿದಂತ ಬಂಡವಾಳನ ಕೇವಲ 3 ರಿಂದ 5 ತಿಂಗಳಲ್ಲೇ ನೀವು ವಾಪಸ್ ಪಡ್ಕೊಳ್ಬಹುದು.
ನೋಡಿದ್ರಲ್ವಾ ಫ್ರೆಂಡ್ಸ್, ಇದೊಂದು ಒಳ್ಳೆ ಬಿಸ್ನೆಸ್ ಆಪ್ಷನ್ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಒಂದು ಡಿಫ್ರೆಂಟ್ ಆಗಿರೋ ಬಿಸ್ನೆಸ್ ನ ಕಡಿಮೆ ಬಂಡವಾಳದಲ್ಲಿ ಏನಾದ್ರೂ ಹುಡುಕ್ತಾ ಇದ್ರೆ ಇದೊಂದು ಒಳ್ಳೆ ಆಯ್ಕೆ ಅಂತ ಹೇಳ್ಬೋದು. ಒಂದ್ ವೇಳೆ ನೀವೇನಾದ್ರೂ ಕಡಿಮೆ ಬಂಡವಾಳದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುವಂತ ಜೊತೆಗೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಮಾಡುವಂತಹ ಬಿಸ್ನೆಸ್ ಐಡಿಯಾ ಏನಾದ್ರೂ ಹುಡುಕ್ತಾ ಇದ್ರೆ ಇದನ್ನ ನೀವು ಶುರು ಮಾಡಬಹುದು. ಜೊತೆಗೆ ನಿಮ್ಗೇನಾದ್ರೂ ಈ ಫ್ರಾಂಚೈಸಿ ಬೇಕಿದ್ರೆ ಹಾಗೇನೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ www.indiamart.com ಗೆ ಲಾಗಿನ್ ಆಗಿ. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಅಥವಾ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಈ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿಯೂ ಕೂಡ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿನ ಪಡ್ಕೊಳ್ಬಹುದು. ಹಾಗೆಯೇ ಇವರ ಅಡ್ರೆಸ್ ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿದೀವಿ, ಅದನ್ನು ನೀವು ಉಪಯೋಗಿಸಬಹುದು. ಸೊ ನೋಡಿದ್ರಿ ಅಲ್ವಾ, ಸೊ ಕಡಿಮೆ ಬಂಡವಾಳದಲ್ಲಿ ಈ ತರದೊಂದು ಬಿಸ್ನೆಸ್ ಅವಕಾಶನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದ್ರೆ ಈ ಕೂಡಲೇ ಕಾಲ್ ಮಾಡಿ ಮಾಹಿತಿನ ಪಡ್ಕೊಂಡು ಬಿಸ್ನೆಸ್ ಶುರು ಮಾಡಿ. ಅಷ್ಟೇ ಅಲ್ಲ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಹಾಗೇನೆ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತಿದ್ದಾರೋ ಅವ್ರಿಗೆ ಶೇರ್ ಮಾಡಿ. ಸೊ ಇದೇ ತರದ ಬಿಸ್ನೆಸ್ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.